ತುಂಬ ಒಳ್ಳೆ ದಿನ, ತುಂಬಾ ಆಸ್ಪಿಷಿಯಸ್ ದಿನ ಅಂತ. ಅದಕ್ಕೆ ಇವತ್ತು ನಾವು ಈ ಜಾಗದಲ್ಲಿ ಒಂದು ಮ್ಯೂಸಿಕ್ ಪೂಜೆ ಮಾಡಬೇಕು ಅಂತ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದಿದ್ದೀರಾ. ಸಂಡೇ ಇವತ್ತು ತುಂಬ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಆಫ್ ಆಲ್, ನನ್ನ ಕರಿಯರಲ್ಲಿ ನಾನು ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಹೆದರ್ಕೊಂಡಿಲ್ಲ. ಯಾವುದೇ ಒಂದು ಬೇರೆ ಥರ ಒಂದು ಇಂಟ್ರೆಸ್ಟಿಂಗ್ ಆಗಿರೋದು ಪಾತ್ರ ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ. ಬಿಕಾಸ್ ಒಬ್ಬ ಆ್ಯಕ್ಟರ್ ಆಗಿ ಒಂದು ಚಾಲೆಂಜಿಂಗ್ ರೋಲ್ ಮಾಡಬೇಕು ಅಂತ ಒಂದು ಅವಕಾಶ ಇರುತ್ತೆ. ಸೊ ಗಿರೀಶ್ ಸರ್ ಮನೆ ಬಂದಾಗ ಈ ಕತೆ, ಈ ಒಂದು ಐಡಿಯಾ ಹೇಳಿದಾಗ, ಡಿಸ್ಕಸ್ ಮಾಡಿದಾಗ ತುಂಬ ಖುಷಿ ಆಯಿತು. ಬಿಕಾಸ್ ಆಲ್ಸೋ ಒಬ್ಬ ಆ್ಯಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇರ್ತೀವಿ ನಾವು. ಕಮರ್ಷಿಯಲ್ ಸಿನಿಮಾ ಮಾಡ್ತೀವಿ, ನಾನ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತೀವಿ. ಬಟ್ ಕೆಲವೊಂದು ವಿಷಯಗಳನ್ನು ನಾವು ಆಚೆ ತರಬೇಕು ಅಂದರೆ, ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ, ಸ್ಪೆಷಲಿ ರಿಲೇಟೆಡ್ ಟು ರಿಯಲ್ ಕಾಸಸ್ ಆ್ಯಂಡ್ ರಿಯಾಲಿಟಿ, ಅದು ತುಂಬಾ ಕಷ್ಟ, ತುಂಬಾ ರಿಸ್ಕಿ ಕೆಲಸ. ಸೊ ಆ ವೇಳೆ ನೋಡಿದ್ರೆ ಈ ಥರ ಒಂದು ಕತೆ ತುಂಬಾ ಮುಖ್ಯವಾಗಿದೆ ನಮ್ಮ ಸೊಸೈಟಿಗೆ, ನಮ್ಮ ರಿಯಾಲಿಟಿಗೆ. ಟುಡೇಸ್ ಜನ್ರೇಷನಲ್ಲಿ ಇವತ್ತು ನಾವು ವೈಲೆನ್ಸ್ ನೋಡ್ತಾ ಇದ್ದೀವಿ, ಕಾಮಿಡಿ ನೋಡ್ತಾ ಇದ್ದೀವಿ, ಹಾರರ್ ತುಂಬ ಇವಾಗ ಟ್ರೆಂಡಲ್ಲಿದೆ ಅಂತ. ಈ ಥರ ಬೇರೆ ಬೇರೆ ಜಾನರ್ಸ್ ಇರೋ ಸಿನಿಮಾದಲ್ಲಿ ರಿಯಲಿಸ್ಟಿಕ್ ಸಿನಿಮಾಗಳು, ರಿಯಲ್ ಕಂಟೆಂಟ್ ಆಗಿರೋದು ಸಿನಿಮಾಗಳು ಆ್ಯಕ್ಚುಲ್ ಆಗಿ ನಮ್ಮ ಸೊಸೈಟಿಯಲ್ಲಿ ಏನು ನಡೀತಾ ಇದೆ ಅಂತ ಒಂದು ಹೇಳೋವಂಥ ಒಂದು ಕತೆ, ಒಂದು ನ್ಯಾರೇಟಿವ್ ಹೇಳೋದು ತುಂಬ ನನ್ನ ಪ್ರಕಾರ ತುಂಬಾ ರಿಸ್ಕಿ ಜಾಬ್ ಕೂಡ. ಆ್ಯಂಡ್ ಐ ಥಿಂಕ್ ತುಂಬಾ ಒಂದು ಅದ್ಭುತವಾಗಿರೋದು ಕೆಲಸ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಒಂದು ಕಥೆಯಲ್ಲಿ ನಾನು ಮಾಡಬೇಕು, ನಾನು ಸೂಟ್ ಆಗ್ತೀನಿ, ನನ್ನ ಕೈಯಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂತ ಒಂದು ಭರವಸೆಯನ್ನು ನೀಡಿಸಿದ್ದೀರ. ತುಂಬ ಖುಷಿ ಆಗ್ತಿದೆ ನನಗೆ. ಆ್ಯಂಡ್ ಎಲ್ಲರೂ ಗೊತ್ತಿರೋ ವಿಷಯ, ಹೆಣ್ಮಕ್ಳು ಯಾವತ್ತೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ನಾವು ಯಾವತ್ತೂ ಐ ಆಮ್ ಅ ಫೆಮಿನಿಸ್ಟ್. ಸೊ ಐ ಆಮ್ ವೆರಿ ಹ್ಯಾಪಿ ವಿ ಹ್ಯಾವ್ 2 ಫೀಮೇಲ್ ಪ್ರೊಡ್ಯೂಸರ್ಸ್ ಇಲ್ಲಿ. ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡ್ತಿದ್ದಾರೆ ಇಂಡಸ್ಟ್ರಿಯಲ್ಲಿ, ಈ ಥರ ಒಂದು ಕತೆ ಮಾಡ್ತಿದ್ದಾರೆ. ಸೊ ಎಲ್ರದ್ದು ಆಶೀರ್ವಾದ, ಎಲ್ರದ್ದು ಪ್ರೋತ್ಸಾಹ ಇರಲಿ. ಆ್ಯಂಡ್ ಈ ಒಂದು ರೆಗ್ಯುಲರ್ ಆಗಿರೋದು ಆರ್ಟ್ ಸಿನಿಮಾ ಅಥವಾ ನಾನ್ ಕಮರ್ಷಿಯಲ್ ಸಿನಿಮಾ ಇಲ್ಲ. ಇಟ್ ಈಸ್ ಜಸ್ಟ್ ಅ ಫಿಲ್ಮ್ ದಟ್ ಈಸ್ ಬೇಸ್ಡ್ ಆನ್ true numbers, true facts and true incidents that are happening in the government today. So ಕೆಲವೊಂದು ರಿಯಲಿಸ್ಟಿಕ್ ಕೂಡ, ಶಾಕಿಂಗ್ ರಿವಿಲೇಷನ್ಸ್ ಕೂಡ ಇರುತ್ತೆ ಸಿನಿಮಾದಲ್ಲಿ. ಸೊ ಅದು ಮುಂದೆ ಹೋಗ್ತಾ ನಾವು ಇನ್ನೂ ರಿವೀಲ್ ಮಾಡ್ತೀವಿ, ನಾವು ಯಾವ ಥರ ಸಿನಿಮಾ ಎಲ್ಲಿ ಮಾಡ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತದ್ದು. ಇವತ್ತು ಜಸ್ಟ್ ಮ್ಯೂಸಿಕ್ ಪೂಜೆ, ಇವತ್ತು ತುಂಬ ಒಳ್ಳೆ ದಿನ ಅಂತ, ಒಂದು ಒಳ್ಳೆ ದಿನ ಸ್ಟಾರ್ಟ್ ಮಾಡೋಣ ಅಂತ ನಿಮ್ಮೆಲ್ಲರದ್ದು ಆಶೀರ್ವಾದ, ಪ್ರೋತ್ಸಾಹ ಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ವಿಶೇಷವಾಗಿ ಮಾಧ್ಯಮ ದೇವರುಗಳಿಗೆ ನನ್ನ ನಮಸ್ಕಾರಗಳು. ಇದು ಒಂದು ವಿಭಿನ್ನವಾದ ಚಿತ್ರ ನನ್ನ ಒಂದು ಪಾಲಿಗೆ ಸಿಕ್ಕಿರೋದು ಅಂತ ಹೇಳಬೇಕು. ಯಾಕೆಂದರೆ ಕಮರ್ಷಿಯಲ್ ಆಗಿ ಸಾಕಷ್ಟು ಸಿನಿಮಾಗಳು ಮೂಡಿ ಬರೋದು ಎಲ್ರಿಗೂ ಗೊತ್ತು. ಆದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಹೇಗೆ ನಾವಿವತ್ತು ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಮಾಡ್ತಿದ್ದೀವೋ, ಇದು ಅಷ್ಟೇ ತುಂಬ ಹಿಂದೆ ಇತ್ತು. ನಾವು ಹೊಸದಾಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಾಗ ಪ್ರತಿಯೊಂದು ಸಿನಿಮಾದಲ್ಲೂ ಸಾಂಗ್ ರೆಕಾರ್ಡಿಂಗ್ ಪೂಜೆ ಅಂತ ಹೇಳಿ ಮಾಡೋರು. ಇವತ್ತು ಮತ್ತೆ ಅದು ಮರುಕಳಿಸೋ ಹಾಗೆ ನಮ್ಮ ತಂಡದವರು ಮಾಡಿರೋದು ಒಂದು ಸ್ವಾಗತಾರ್ಹ ವಿಚಾರ ಅಂತ ಹೇಳ್ತೀನಿ. ಅದೇ ರೀತಿ ನಶಿಸಿ ಹೋಗ್ತಾ ಇರೋದ್ರಲ್ಲಿ ಸರ್ಕಾರಿ ನ್ಯಾಯಬೆಲೆ ಅಂಗಡಿನೂ ಕೂಡ ಒಂದು. ಎಲ್ರಿಗೂ ನಮಸ್ಕಾರ. ಪ್ರಥಮವಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಭಾಳ ವರ್ಷಗಳ ನಂತರ ಒಂದು ಮಾಧ್ಯಮದ ಮುಂದೆ ಕೂತ್ಕೊಳ್ತಾ ಇದ್ದೀನಿ. 2010 ನಂತರ ನಾನು ಯಾವುದೇ ಸಿನಿಮಾದಲ್ಲಿ ಅಷ್ಟು ಭಾಗಿಯಾಗಿರಲಿಲ್ಲ, ಬೇರೆ ಬೇರೆ ಚಟುವಟಿಕೆಗಳಿಂದ. ಈ ಚಿತ್ರದಿಂದ ನನ್ನ ಕತೆ, ಸಂಭಾಷಣೆ ಮತ್ತು ಚಿತ್ರಕಥೆ 2-3 ನನ್ನ ಇನ್ವಾಲ್ವ್ಮೆಂಟ್ಗೆ ಹರೀಶ್ ಅವರು ಕಾರಣ. ಯಾಕೆಂದರೆ ನಿರ್ಮಾಪಕರನ್ನ ಪರಿಚಯ ಮಾಡಿ ಅವರ ಸಾರ್ಥ್ಯದಲ್ಲಿ ಇದನ್ನು ನಡೀಬೇಕು ಅಂತೇಳಿ ಸಹೋದರರಿಬ್ಬರು ನನ್ನನ್ನು ಕರೆಸ್ಕೊಂಡ್ರು. ಈ ಥರ ಒಂದು ಕತೆ ಮಾಡಬೇಕು ಅಂತ ಇದ್ದೀವಿ, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳಿದ್ರು. ಮಹಿಳಾ ಪ್ರಧಾನವಾದಂಥ ಚಿತ್ರಗಳು ಮಾಯ ಆಗ್ತಾ ಇರೋವಂಥ ಒಂದು ಉದಾಹರಣೆಗಳು ಭಾಳಷ್ಟಿದೆ. ಈಗ ನನ್ನ ಬಹುತೇಕ ಚಿತ್ರಗಳು ಮಾಲಾಶ್ರೀ ಅವ್ರನ್ನ ಮಾಡಿದ್ದಾಗ್ಬೋದು, ಬೇರೆ ಕಲಾವಿದರನ್ನ ಹಾಕ್ಕೊಂಡು ಮಾಡಿದ್ದು ಎಲ್ಲ ಮಹಿಳಾ ಪ್ರಧಾನ ಚಿತ್ರಗಳೇ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಭಾಳ ವರ್ಷಗಳ ನಂತರ ಒಂದು ಮಹಿಳಾ ಪ್ರಧಾನ ಚಿತ್ರಕ್ಕೆ ಒಂದು ಕಥೆಯನ್ನು ಆಯ್ಕೆ ಮಾಡ್ಕೋಬೇಕಂತ ಒಂದು ಚಾಲೆಂಜು ನನಗೆ ಬಂತು. ಹಾಗಾಗಿ ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಒಂದು ಬ್ಯಾಕ್ಗ್ರೌಂಡ್ ಏನಿದೆ, ಅಲ್ಲಿ ನಡೆಯುವಂಥ ಕತೆ ಹೇಗಿರುತ್ತೆ, ಬರುವಂಥ ಪಾತ್ರಗಳು ಹೇಗಿರ್ತವೆ, ವಿಭಿನ್ನ ಪಾತ್ರಗಳು ಬರ್ತವೆ, ವಿಚಿತ್ರ ಪಾತ್ರಗಳು ಬರ್ತಾವೆ ಅಲ್ಲಿ. ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮಗೆ ಈ ಫಿಲಿಮ್ ಲ್ಯಾಂಡ್ ಹೆಂಗೆ ಅಂತ ಹೇಳಿದ್ರೆ, ನಮ್ಮ ಇದರಲ್ಲೇ ರಿಲೇಷನ್ಸ್ ಎಲ್ಲ ಇದ್ದೀವಿ ನಾವೆಲ್ಲ. ಇದಕ್ಕೆ ಫಸ್ಟ್ ಆಫ್ ಆಲ್ ಏನಂದರೆ ಕಾರಣ ಯಾರು ಅಂತಂದರೆ ನಮ್ಮ ಅಣ್ಣ ಬಾಮ ಹರೀಶ್ ಅವರು, ಪ್ಲಸ್ ಪದ್ಮಾವತಿಯವರು, ಗಿರೀಶ್ ಅವರು,
ಎಲ್ಲ. ಮತ್ತು ಇಲ್ಲಿ ಮೀಡಿಯಾದವರು ಮತ್ತು ಇಲ್ಲಿ ಬಂದಿರೋ ಎಲ್ಲ ನಮ್ಮ ಆತ್ಮೀಯರಿಗೆ ನನ್ನ ವಂದನೆಗಳು. ಇದು ನನ್ನ 2ನೇ ಸಿನಿಮಾ. ಇದಕ್ಕಿಂತ ಹಿಂದೆ ನಾನು ತಾಯವ ಅಂತ ಒಂದು ಸಿನಿಮಾ ಮಾಡಿದ್ದೆ. ಸೊ ಇದು ನನ್ನ 2ನೇ ಸಿನಿಮಾ. ಅದೇ ಈ ಸಿನಿಮಾ ಮಾಡೋಕ್ಕೆ ಕಾರಣ ಹರೀಶ್ ಅಣ್ಣ ಮತ್ತು ರಾಮಮೂರ್ತಿ ಸರು, ಆಮೇಲೆ ನಮ್ಮ ಪ್ರೊಡ್ಯೂಸರ್ಸು ಎಲ್ಲರೂ ಸೇರಿ ಈ ಸಿನಿಮಾ ನೀನು ಮಾಡಬೇಕು, ನೀನು ಡೈರೆಕ್ಷನ್ ಮಾಡು ಅಂತ ಹೇಳಿದ್ರು. ಆಮೇಲೆ ರಾಮಮೂರ್ತಿ ಸರ್ ಸ್ಕ್ರಿಪ್ಟನ್ನ ನಾನು ಡೈರೆಕ್ಟ್ ಮಾಡೋದು ನನ್ನ ಭಾಗ್ಯ ಅದು ಆ್ಯಕ್ಚುಲಿ. ಆಮೇಲೆ ರಾಗಿಣಿ ಮೇಡಮ್ನ ಆಮೇಲೆ ನಮ್ಮ ಸಬ್ಜೆಕ್ಟ್ಗೆ ಹೀರೋಯಿನ್ ಆಗಿ ಮಾಡ್ಕೊಳ್ಳೋ ಒಂದು ದೊಡ್ಡ ವಿಷಯ ಅದು ಆ್ಯಕ್ಚುಲಿ. ಈ ಥರ ಸಬ್ಜೆಕ್ಟ್ ಅವ್ರು ಯಾವತ್ತೂ ಮಾಡಿಲ್ಲ. ಸೊ ಇದೊಂದು ಅವರು ಅಂದರೆ ಇದೊಂದು ಬ್ರಿಡ್ಜ್ ಮೂವಿ ಇದು. ಸೊ ಈ ಸಬ್ಜೆಕ್ಟ್ ಅವರು ಮಾಡ್ತಾರೆ ಇಲ್ಲ ಅನ್ನೋದು ನನಗೂ ಒಂದು ಒಪ್ಕೋತಾರೆ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಒಪ್ಕೊಂಡ್ರು. ಅವರು ತುಂಬ ಸಪೋರ್ಟಿವ್ ಆಗಿದ್ದಾರೆ ಈ ಪಾತ್ರ ಮಾಡೋದಕ್ಕೆ. ಕಾಸ್ಟ್ಯೂಮ್ ವಿಷಯದಲ್ಲಾಗಲಿ ಪ್ರತಿಯೊಂದು ವಿಷಯದಲ್ಲೂ ಅವರು ಡಿಸ್ಕಸ್ ಮಾಡಿ ಮಾಡೋಣ ಅಂತ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ. ಇನ್ನೇನು ಈಗ ಆ್ಯಕ್ಚುಲಿ ಸಾಂಗ್ ರೆಕಾರ್ಡಿಂಗ್ ಪೂಜೆ. ಸೊ ನೆಕ್ಸ್ಟ್ ಮುಹೂರ್ತ ಟೈಮಲ್ಲಿ ಮಾತಾಡೋಣ. ಶೂಟಿಂಗ್ ಅದು ಏಪ್ರಿಲ್ ಅಂತ ಅಂದ್ಕೊಂಡಿದ್ವಿ, ಮಾರ್ಚ್ ಅಲ್ಲ ಏಪ್ರಿಲ್. ಅದೇ ಇಲ್ಲೇ ಸುತ್ತಮುತ್ತ ಬೆಂಗಳೂರು ಸಿಟಿ ಒಂದು ಸ್ವಲ್ಪ ಹಳ್ಳಿನೂ ಇದೆ. ಸೊ ಇನ್ನೂ ಪ್ಲ್ಯಾನ್ ಆಗಿಲ್ಲ, ಲೊಕೇಶನ್ಸ್ ನೋಡ್ತಾ ಇದ್ದೀವಿ. ಎಲ್ಲ ಮಾಧ್ಯಮ ಸ್ನೇಹಿತರೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಭಾಮಾ ಹರೀಶಣ್ಣ ಅವರೇ, ನಮ್ಮ ಕೊಲೀಗ್ಸ್ ಪ್ರೀತಿ ಪದ್ಮಾವತಿ ಚಂದ್ರಶೇಖರ್ ಅವರೇ, ತೇಜು ಮೂರ್ತಿಯವರೇ, ಇವತ್ತಿನ ದಿನ ರಾಮಮೂರ್ತಿ ಸಾಹೇಬರಾಗಲೇ ಹೇಳಿದ್ದಾರೆ. ಇವತ್ತೇನು ಹಿಂದೆ ಇದ್ದಂಥ ಸರ್ಕಾರಿ ನ್ಯಾಯಬೆಲೆ ಅಂಗಡಿಲಿ ಎಷ್ಟೆಷ್ಟು ಸವಲತ್ತು ಸಿಗ್ತಾಯಿತ್ತು, ಇವತ್ತು ಏನಾಗಿದೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಲಿ ಅನ್ನೋದನ್ನ ಸುಮಾರು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸುಮಾರು 5 ಕೋಟಿ ಜನಕ್ಕೆ ಆಹಾರ ಪದಾರ್ಥನ ವಿತರಣೆ ಮಾಡ್ತದೆ. ಅದನ್ನು ಇವತ್ತಿನ 2025ನೇ ಇಸ್ವಿನಲ್ಲಿ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ವಿತರಣೆ ಆಗ್ತಾ ಇದೆ, ಯಾವ್ಯಾವ ರಾಜ್ಯದಲ್ಲಿ ಏನೇನು ಕೊಡ್ತಾ ಇದ್ದಾರೆ ಸೌಲಭ್ಯಗಳ ಕಾರ್ಡ್ದಾರರಿಗೆ ಅನ್ನೋದನ್ನ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಆ ಸಿನಿಮಾ ಯಶಸ್ವಿ ಮಾಡಬೇಕು ಅಂತ ಭಾಮಾ ಹರೀಶಣ್ಣ ಮತ್ತು ನಮ್ಮ ನಿರ್ಮಾಪಕರು ರಾಮಮೂರ್ತಿ ಸಾಹೇಬರು ಒಂದು ದಿವಸ ಚರ್ಚೆ ಮಾಡಿದ್ರು. ನಾವು ಒಂದು ದಿವಸ ಈ ಕಥೆ ಎಲ್ಲ ಹೇಳಿದ್ರು. ಈಗ ರಾಗಿಣಿ ಮೇಡಮ್ನವರು ಈ ಪಾತ್ರಕ್ಕೆ ಒಪ್ಪಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅದರಿಂದ ಈ ಸಭೆಗೆ ಕರೆದಿದ್ರು, ಬಂದಿದ್ದೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.